ಭಾನುವಾರ ಆದರೂ ಕೂಡ ರಜೆ ದಿವಸ ಆದರೂ ಕೂಡ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಹೊಸ ಸರ್ಕಾರ ಬಂದಿದೆ. ನೂತನವಾದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಸಮಯವನ್ನು ಯಾವುದೂ ಕೂಡ ಕಳೆಯದೆ ಸರ್ಕಾರದ ಕೆಲಸ ಕಾರ್ಯಗಳು ಮುಂದುವರಿಬೇಕು ಮತ್ತು ಹೊಸ ಆಲೋಚನೆಗಳೇನಿದ್ದಾವೆ ಅದನ್ನು ಕೂಡ ನಾವು ಅಧಿಕಾರಿಗಳ ಗಮನಕ್ಕೆ ತರಬೇಕು ಅಂಥೇಳಿ ಇವತ್ತು ಒಂದು ಸಭೆಯನ್ನು ಮಾಡಿದ್ದೇನೆ. ಈ ಸಭೆಯಲ್ಲಿ ಕೆಲವು ನಿರ್ದಿಷ್ಟವಾದಂಥ ಸೂಚನೆಗಳನ್ನು ಕೊಟ್ಟಿದ್ದೇನೆ. ಪ್ರತಿಯೊಬ್ಬ ಅಧಿಕಾರಿಯೂ ಕೂಡ ಏನು ಸರ್ಕಾರದ ಕೆಲಸಗಳು ಅವರವರ ಇಲಾಖೆಯಲ್ಲಿದ್ದಾವೆ, ಬಡ್ಜೆಟೆಡ್ ವರ್ಕ್ಸ್ ಆಗಲೇ ಅಪ್ರೂವಲ್ ಆಗಿದ್ದಾವೆ, ಆ ಕೆಲಸ ಕಾರ್ಯಗಳ ಬಗ್ಗೆ ಒಂದು ನಿರ್ದಿಷ್ಟವಾದ ಕ್ಯಾಲೆಂಡರನ್ನು ತಯಾರು ಮಾಡಬೇಕು. ಪ್ರತಿ ತಿಂಗಳು ಕೂಡ ಇನ್ನು ಮೇಲೆ ಅಧಿಕಾರಿಗಳು ಪ್ರತಿ ತಿಂಗಳ ಕೊನೆಯಲ್ಲಿ ಒಂದು ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು. ಜಿಲ್ಲೆಯಲ್ಲಿ ಯಾವುದೇ ಇಲಾಖೆಯ ಕಾಮಗಾರಿಗಳು ನಡೀತಾ ಇದ್ದಾವೆ, ನಡೀತಾ ಇಲ್ಲ, ಅದನ್ನು ಪರಿಶೀಲನೆ ಮಾಡೋದಕ್ಕೆ ಒಂದು ಜಿಲ್ಲೆಯ ಟಾಸ್ಕ್ ಫೋರ್ಸನ್ನು ಮಾಡ್ತೇವೆ. ಆ ಜಿಲ್ಲೆಯ ಒಳಗಡೆ ಏನು ಕೆಲಸ ಕಾರ್ಯಗಳು ಇಲಾಖೆ ಒಳಗಡೆ ಆಗ್ತಾ ಇದ್ದಾವೆ, ಅವರು ಫೀಲ್ಡ್ ವಿಸಿಟ್ ಮಾಡ್ಬೋದು ಅಥವಾ ಅಧಿಕಾರಿಗಳನ್ನು ಕರೆದು ಮಾತಾಡ್ಬೋದು, ರಿವ್ಯೂ ಮಾಡ್ಬೋದು. ಅದಕ್ಕೆ ಒಂದು ಜಿಲ್ಲಾಧಿಕಾರಿಗಳು ಅವರ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸನ್ನು ಮಾಡ್ತಾರೆ. ಪ್ರತಿ ತಿಂಗಳ ಕೊನೆಯಲ್ಲಿ ಒಂದು ವರದಿಯನ್ನು ಕೂಡ ಅವರು ಕೊಡ್ತಾರೆ. ಪ್ರತಿ ಇಲಾಖೆಯ ಹೆಡ್, ಯಾರು ಡೆಪ್ಟಿ ಡೈರೆಕ್ಟರ್ ಇದ್ದಾರಾ, ಜಾಯಿಂಟ್ ಡೈರೆಕ್ಟರ್ ಇದ್ದಾರಾ, ಅವರು ಕೊಡ್ತಾರೆ. ಅದನ್ನು ನಾವು ರಿವ್ಯೂ ಮಾಡ್ತೀವಿ. ನಾನೇ ಖುದ್ದಾಗಿ ಅದನ್ನು ರಿವ್ಯೂ ಮಾಡ್ತೇನೆ. ಪ್ರೋಗ್ರೆಸ್ ಯಾವ ರೀತಿ ಆಗ್ತಾಯಿದೆ ಜಿಲ್ಲೆಯಲ್ಲಿ ಕೆಲಸ ಕಾರ್ಯಗಳು ಅದನ್ನು ನೋಡಿ ಸ್ಪೀಡಪ್ ಮಾಡಬೇಕು ಕೆಲಸಗಳನ್ನ. ಅದನ್ನು ನಾನು ಹೇಳಿದಾಗೆ ಒಂದು ಕ್ಯಾಲೆಂಡರನ್ನು ತಯಾರು ಮಾಡಿ ಕೊಡಬೇಕು ಇಲಾಖೆಯವರು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗಾಗಲೇ ಪ್ರಾಮುಖ್ಯವಾದಂಥ ಕೆಲಸಗಳು ಎತ್ತಿನೊಳೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಗಬೇಕಾಗಿದ್ದು ಸಂಪೂರ್ಣವಾಗಿ ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ. ಕೆಲಸ ಕಾರ್ಯಗಳು ಎಲ್ಲಿ ತಡ ಆಗ್ತಾಯಿದೆ, ನಮ್ಮ ಜುಲೈ ಒಳಗಡೆ ಈ ವರ್ಷದ ಜುಲೈಗೆ ನೀರು ಬರಬೇಕು ಅಂತೇಳಿ ನಾವು ಏನು ಎಸ್ಟಿಮೇಟ್ ಮಾಡಿದ್ದು, ಅದರ ಹಿನ್ನೆಲೆಯಲ್ಲಿ ನಾವು ಅದನ್ನು ಸಪ್ರೇಟಾಗಿ ನಾನು ಎತ್ತಿನೊಳೆ ಯೋಜನೆ, ಅಪ್ಪರ್ ಭದ್ರಾ ಯೋಜನೆ ಮತ್ತು ಹೇಮಾವತಿ ಯೋಜನೆ 3 ನೀರಾವರಿ ಯೋಜನೆಗಳನ್ನು ಪ್ರತ್ಯೇಕವಾಗಿ ನಾನು ರಿವ್ಯೂ ಮಾಡ್ತೇನೆ. ಈಗಾಗಲೇ ಮೇಲ್ನೋಟಕ್ಕೆ ನಾವು ಈಗಾಗಲೇ ರಿವ್ಯೂ ಮಾಡಿ ಅಂಕಿಅಂಶಗಳನ್ನು ತಗೊಂಡಿದ್ದೇವೆ. ಆದರೆ ಇನ್ನೂ ಕೂಡ ಡೀಪಾಗಿ ರಿವ್ಯೂ ಮಾಡಿ ಎಲ್ಲಿ ತೊಂದರೆಗಳಿದ್ದಾವೆ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಎರಡನೇದು, 2 ನಮಗೆ ಪ್ರಾಮುಖ್ಯವಾದಂಥ ರೈಲ್ವೆ ಯೋಜನೆಗಳಿದ್ದಾವೆ ನಮ್ಮ ಜಿಲ್ಲೆಗೆ. ಒಂದು ತುಮಕೂರು ರಾಯದುರ್ಗ, ಇನ್ನೊಂದು ತುಮಕೂರು ದಾವಣಗೆರೆ. ತುಮಕೂರು ದಾವಣಗೆರೆ ಅತಿ ವೇಗವಾಗಿ ನಡೀತಾ ಇದೆ, ಅದು ಮುಗಿಯುವ ಹಂತದಲ್ಲಿದೆ. ತುಮಕೂರು ರಾಯದುರ್ಗ ಪಾವಗಡದವರೆಗೂ ಆ ಕಡೆಯಿಂದ, ಆಂಧ್ರ ಕಡೆಯಿಂದ ಪಾವಗಡವರೆಗೂ ರೈಲೇ ಬರುವಂಥದ್ರಲ್ಲಿದೆ. ನಮ್ಮ ಕಡೆಯಿಂದ ಲ್ಯಾಂಡ್ ಅಕ್ವಿಸಿಷನ್ ಭಾಳ ದಿವಸದಿಂದ ಪೆಂಡಿಂಗ್ ಇತ್ತು. ಇನ್ನು ಲ್ಯಾಂಡ್ ಅಕ್ವಿಸಿಷನ್ನು ಎಲ್ಲ ಸಂಪೂರ್ಣವಾಗಿ ಮುಗಿದಿದೆ. ಇನ್ನು ಸಣ್ಣ ಸಣ್ಣ
2-3 ಹಂತದಲ್ಲಿ ಇರ್ಬೋದು, ಅದು ಸಾಲ್ವ್ ಆಗುತ್ತೆ. ಕೇಂದ್ರ ಸರ್ಕಾರ 50%, ರಾಜ್ಯ ಸರ್ಕಾರ 50%. ನಾವು ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ. ಅದು ನಾನು ಒತ್ತಾಯ ಮಾಡಿ ಹೇಳ್ತಾ ಇದ್ದೀನಿ, ಅದು ನಡಿಬೇಕು. ಎರಡನೇದು, ಇನ್ಯಾವುದೇ ರೀತಿ ಕೆಲಸ ಕಾರ್ಯಗಳು ಬಾಕಿ ಇದೆ. ಪಾವಗಡದಿಂದ ತುಮಕೂರುವರೆಗೇನು ಇನ್ನೂವರೆಗೆ ಟ್ರ್ಯಾಕ್ ಹಾಕುವ ಪ್ರಯತ್ನ ಆಗಿಲ್ಲ. ಇನ್ನೂವರೆಗೆ ಭಾಳ ಕೆಲಸಗಳು ಪೆಂಡಿಂಗ್ ಇದೆ. ಅದನ್ನು ಬೇಗ ಶೀಘ್ರವಾಗಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕೆ ಅದನ್ನು ಪ್ರತ್ಯೇಕವಾದಂಥ ರಿವ್ಯೂ ಕೂಡ ಮಾಡ್ತೇನೆ. ಇನ್ನು ಹೇಮಾವತಿದು ಈಗಾಗಲೇ ಹೇಮಾವತಿಯಲ್ಲಿ ಏನು ಎಕ್ಸ್ಪ್ರೆಸ್ ಕೆನಾಲ್ ಅದನ್ನು ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೀಡಿಂಗ್ಸ್ ಆಗಬೇಕಾಗಿತ್ತು. ಅದನ್ನು ಈಗಾಗಲೇ AC ಅವರಿಗೆ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀವಿ. 1 ತಿಂಗಳೊಳಗಾಗಿ ಎಲ್ಲ ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೀಡಿಂಗ್ಸು ಎಕ್ಸ್ಪ್ರೆಸ್ ಕೆನಾಲ್ಗೆ ಮಾಡಿ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು ಅಂತ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದು 3 ಇರಿಗೇಷನ್ನು ಮತ್ತು ರೈಲ್ವೆ ಇದರದ್ದು ಸಂಬಂಧಪಟ್ಟಂಥದ್ದು. ಅಲ್ಲ, ಈಗ ನಾವು ಈ ವರ್ಷದ ಜುಲೈನಲ್ಲಿ ನೀರು ತರಬೇಕು ಅಂತ ನಾವು ಅಂದಾಜು ಮಾಡಿದ್ದು. ಹಾಸನದ ಹತ್ರ ಏನು ಫಾರೆಸ್ಟ್ನವ್ರಿಗೂ ಕ್ಲಿಯರೆನ್ಸ್ ಕೊಟ್ಟಿರಲಿಲ್ಲ, ಪ್ರಪೋಸಲ್ ಡೆಲ್ಲಿಗೆ ಹೋಗಿತ್ತು. ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ತಡ ಆಯಿತು. ಆದರೆ ಈಗ ಅವರು ಇನ್ ಪ್ರಿನ್ಸಿಪಲ್ ಒಪ್ಕೊಂಡಿದ್ದಾರೆ. ಕೆಲಸ ಸ್ಟಾರ್ಟ್ ಆಗಿರೋದ್ರಿಂದ ಅದು ಎಷ್ಟು ಬೇಗ ಕೆಲಸ ಬಿಟ್ಟು ಕಂಪ್ಲೀಟ್ ಆಗುತ್ತೆ, ಆವಾಗ ನೀರು ಬರುತ್ತೆ. ಅದನ್ನು ನಾವು ಈಗ ಅವರು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ನನಗೆ ಯಾವಾಗ ಕಂಪ್ಲೀಟ್ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಇಲ್ಲ. ಅದನ್ನು ತೊಗೊಂಡು ನಾವು ಅದನ್ನು ರಿವ್ಯೂ ಮಾಡ್ತೀನಿ. ಅದಕ್ಕೆ ನಾನು ಹೇಳಿದ್ದು ಎತ್ತಿನಹೊಳೆಯನ್ನು ಸಪ್ರೇಟಾಗಿ ರಿವ್ಯೂ ಮಾಡ್ತೀನಿ ಅಂತ. ಅದು ಆಗಿದ ಮೇಲೆ ನಮಗೆ ನೀರು ಬರುತ್ತೆ. ಈ ವರ್ಷಕ್ಕೆ ಜುಲೈಗೆ ಬರೋದಾದರೆ ಈ ವರ್ಷಕ್ಕೆ ಬರಬೇಕು, ಜುಲೈ ಒಳಗೆ. ಮಳೆಗಾಲ ಮುಗಿಯೋದ್ರೊಳಗಾಗಿ ಬರಬೇಕಲ್ಲ. ನಮಗೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳಲ್ಲೇ ಹೆಚ್ಚು ಮಳೆ ಆ ಭಾಗದಲ್ಲಿ ಆಗೋದು. ಆವಾಗಲೇ ನಮಗೆ ನೀರು ಬರಬೇಕು ಹೆಚ್ಚು, ಆಮೇಲೆ ನಮ್ಗೆ ಸಿಕ್ಕೋದಿಲ್ಲ. ನಾವೇನು 24 TMC ನೀರನ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ, ಅದು ಬರಬೇಕಾದ್ರೆ ಆ ಟೈಮ್ನಲ್ಲೇ ನೀರು ಬರಬೇಕು. ಅದು ಅಲ್ಲಿ ಲಿಫ್ಟ್ ಆಗಬೇಕು. ಲಿಫ್ಟ್ ಆಗಿದ್ದರೆ ನಮಗೆ ನೀರು ಬರುತ್ತೆ. ಅದನ್ನು ಎಂಟೈರ್ ಪ್ರೋಸೆಸ್ಸನ್ನು ನಾವು ರಿವ್ಯೂ ಮಾಡಬೇಕಾಗುತ್ತೆ. ಜಿಲ್ಲೆಯಲ್ಲಿ ಬೇರೆ ಬೇರೆ ಕೆಲಸಗಳು ಇದ್ದಾವೆ. ಕುಡಿಯೋ ನೀರಿನ ಸಮಸ್ಯೆದು, ರಸ್ತೆ, ಗ್ರಾಮೀಣ ಭಾಗದ ರಸ್ತೆಗಳು, ಆಮೇಲೆ ಕಟ್ಟಡಗಳು, ಅನೇಕ ಕಟ್ಟಡಗಳನ್ನು ತೆಗೆದುಕೊಂಡಿದ್ದೇವೆ ಎಲ್ಲ ಒಂದೊಂದು ಡಿಪಾರ್ಟ್ಮೆಂಟ್ನಲ್ಲಿ ಒಂದೊಂದು ರೀತಿ ಕಟ್ಟಡಗಳನ್ನು ತೊಗೊಂಡಿದ್ದಾರೆ. ಅದೆಲ್ಲ ನಾನು ಮಾಹಿತಿ ತೊಗೊಂಡಿದ್ದೀನಿ. ಈಗ ಅದೆಲ್ಲವನ್ನು ಕೂಡ ನಾವು ಪಿರಿಯಾಡಿಕಲಿ ಈ ಮಂತಲ್ಲಿ ಮುಗಿಬೇಕು. ಇವ್ರು ಸುಮ್ಮನೆ ಅಧಿಕಾರಿಗಳು 6 ತಿಂಗಳಲ್ಲಿ, ಇನ್ನು 6 ತಿಂಗಳಾಗುತ್ತೆ, ಇನ್ನು ವರ್ಷ ಆಗುತ್ತೆ. ಈಗ ನೋಡಿದೆ ನಾನು ಕೆಲವು ಕಟ್ಟಡಗಳನ್ನ 3 ತಿಂಗಳಾಗೋದನ್ನು ಅವರು 6 ತಿಂಗಳಂತ ಹೇಳಿದ್ದಾರೆ. ಅದನ್ನೆಲ್ಲ ಈಗ ನಾವು ಈ ವಾರದ ಕೊನೆಯಲ್ಲಿ ಅವರು DC ಅವರಿಗೆ ಆ ಕ್ಯಾಲೆಂಡರ್ ಇದು ಅಂತ ಹೇಳಿದ್ನಲ್ಲ, ಅದನ್ನು ಅವರು ಸಬ್ಮಿಟ್ ಮಾಡಬೇಕು, ರಿವೈಸ್ ಮಾಡಿ. ನಮಗೇನು ಒಂದು ಡೇಟಾ ಕೊಟ್ಟಿದ್ದಾರೆ. ಈಗ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಟ್. ಅದನ್ನು ರಿವೈಸ್ ಮಾಡಿ ನಮಗೆ ಕೊಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ. ಅದನ್ನು ಕೊಡ್ತಾರೆ. ಒಟ್ಟಾರೆ ಜಿಲ್ಲೆಯ ಅಭಿವೃದ್ಧಿ ತ್ವರಿತವಾಗಿ ಆಗಬೇಕು, ಪ್ರೋಗ್ರೆಸ್ಸು. ಇನ್ನು ಮುಂದೆ ನಮಗೆ ಮುಂದಿನ ಬಡ್ಜೆಟ್ನಲ್ಲಿ ಏನು ಜಿಲ್ಲೆಗೆ ಬರುತ್ತೆ ಅದನ್ನು ಕೇಳೋಕ್ಕೆ ಮುಂಚೆ ನಮ್ಮದು ಈಗ ಆಗಿರೋದು ಕಂಪ್ಲೀಟ್ ಆಗೋದು. ಇದೇ ಇದ್ದರೆ ಅವರು ಹಣ ಕೊಡೋದಿಲ್ಲ. ಯಾಕೆಂದರೆ ನೀವು ಕೊಟ್ಟಿರೋ ಹಣನೇ ಖರ್ಚು ಮಾಡಿಲ್ಲಲ್ರಿ ಇನ್ನೂ ನೀವು ಅಂತ ಹೇಳಿಬಿಡ್ತಾರೆ. ಅದಕ್ಕೋಸ್ಕರ ಅದನ್ನು ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ತಗೋಬೇಕು ಅಂತೇಳಿ ಪ್ರೋಗ್ರೆಸ್ಸನ್ನು ನಾವು ಮಾಡಿ ತೋರಿಸ್ಬೇಕಾಗ್ತದೆ. ಈಗಾಗಲೇ 2-3 ಕ್ಷೇತ್ರ, ಈಗ ಕ್ರೀಡಾ ಕ್ಷೇತ್ರ, ಅದು ಕೂಡ ಸ್ಪೋರ್ಟ್ಸ್ದು ನನಗೆ ಈಗ ಖಾತೆ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಮಾಡ್ಬೋದು, ಈಗಾಗಲೇ ನಾವು ಕ್ರಿಕೆಟ್ ಸ್ಟೇಡಿಯಮ್ದು ಫೌಂಡೇಶನ್ ಮಾಡಿದ್ವಿ, ಅದು ಕೆಲಸನ ಮಾಡೋಕ್ಕೆ ಶುರು ಮಾಡ್ತಾರೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಹಾಕಿ ಮತ್ತು ಸ್ವಿಮ್ಮಿಂಗ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಿಗೆ, ಒಲಿಂಪಿಕ್ ಸ್ಟ್ಯಾಂಡರ್ಡಿಗೆ ಮಾಡಬೇಕು ಅಂತೇಳಿ ಈಗ ಮಾಡಿದ್ದೀವಿ. ಅದನ್ನು ಈಗ ರಿವ್ಯೂ ಮಾಡ್ತೇನೆ, ಮುಂದಿನ ದಿನದಲ್ಲಿ ಸ್ಯಾಂಕ್ಷನ್ ಮಾಡಿ ಕೊಡ್ತೇನೆ.
ಆಮೇಲೆ ಎಸ್ ಆರ್ ಕಾಂಗ್ರೆಸ್ ಮುಂಚೆಂತನೂ SR ಪ್ರಕ್ರಿಯೆ ವಿರೋಧ ವ್ಯಕ್ತಪಡಿಸಿತ್ತು. ಈಗ ಜನರಲ್ಲಿ ಅರಿವು ಮೂಡಿಸೋದ್ರಲ್ಲಿ ಯಾವ ಥರ ಕ್ರಮ ಆಗುತ್ತೆ? ಈಗಾಗಲೇ ನಮ್ಮಲ್ಲಿ ಇವರು ಯಾರು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅಲ್ಲ, ನಮ್ಮ ಪಕ್ಷದ ವತಿಯಿಂದ ನಾವು ಮಾಡಿದ್ದೀವಲ್ಲ, BLAಗಳು ಬೂತ್ ಲೆವೆಲ್ ಏಜೆಂಟ್ಸನ್ನು ಪ್ರತಿಯೊಂದು ಪಕ್ಷದವರು ಮಾಡ್ತಾರೆ. ನಮ್ಮ ಪಕ್ಷದವರು ಮಾಡಿದ್ದಾರೆ. ಈಗಾಗಲೇ ನಮ್ಮ ಹಂತದಲ್ಲಿ ಜಿಲ್ಲಾವಾರು ರಿವ್ಯೂ ಮಾಡ್ಕೊಂಡಿದ್ದಾರೆ ನಮ್ಮ KPCCಯಲ್ಲಿ. ಅವರು ಪ್ರತಿಯೊಬ್ಬ PLOಗಳ ಹತ್ರ ಟಚ್ ಇರಬೇಕು, ಇದ್ದು ಅದನ್ನು ಮಾನಿಟ್ರ್ ಮಾಡ್ತಾರೆ. ಅಲ್ಲಿ ಡಿಲೀಟ್ ಆಗಬೇಕಾದ್ರಾಗಲಿ ಅಡಿಷನ್ ಆಗಬೇಕಾದ್ರಾಗಲಿ ಅವನ ಗಮನದಲ್ಲಿ ಇಲ್ಲದೆ ಆಗೋದಿಲ್ಲ. BLA ಗಮನದಲ್ಲಿ, ಎಲ್ಲ ಪಕ್ಷದ BLAಗಳಿರ್ತಾರೆ, ಅವ್ರ ಗಮನದಲ್ಲಿ BLO ಮಾಡುವಾಗ ಅದು ಅವರ ಕಾಂಬಿನೇಷನಲ್ಲಿ ಆಗುತ್ತೆ. ಆದ್ದರಿಂದ ಡಿಲೀಟ್ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ, ಆ್ಯಡ್ ಮಾಡೋದು ಅಷ್ಟು ಸುಲಭ ಅಲ್ಲ. ಇವ್ರಿಗೂ ಗೊತ್ತಾಗುತ್ತೆ, ಎಲ್ಲ ಪಕ್ಷದವ್ರಿಗೂ ಗೊತ್ತಾದಾಗ ಅವರು ಡಿಲೀಟ್ ಮಾಡಬೇಕಾದ್ರೆ ಪ್ರಶ್ನೆ ಮಾಡ್ತಾರೆ, ಯಾಕಪ್ಪ ಡಿಲೀಟ್ ಮಾಡ್ತೀಯ ಅಂದಾಗ ಅವರು ಸಮಜಾಯಿಸಿ ಕೊಡಬೇಕು. ಈ ಕಾರಣಕ್ಕೆ ಅದೊಂದಷ್ಟು ಪ್ಯಾರಾಮೀಟ್ರ್ಗಳಿದ್ದಾವೆ. ಈಗ ಪಾಸ್ಪೋರ್ಟ್ ಇರಬೇಕು, ಅದು ಇರಬೇಕು, ಇದಿರಬೇಕು ಅಂತ 10-12 ಪ್ಯಾರಾಮೀಟರ್ಸ್ ಇದೆ. ಆ ಪ್ಯಾರಾಮೀಟರ್ಸಲ್ಲಿ ಫುಲ್ಫಿಲ್ ಮಾಡಲಿಲ್ಲ ಅಂದರೆ ಅವಾಗ ಡಿಲೀಟ್ ಮಾಡ್ತಾರೆ. ಅದನ್ನು ಸಮಜಾಯಿಸಿ ಕೊಡೋದು ಯಾರಿಗೆ? BLAಗಳಿಗೆ ಹೇಳಬೇಕು, BLO. ಅದು ಆ ಪ್ರೊಸೆಸ್ಸು ಪ್ರಾರಂಭ ಆಗಿದೆಯಲ್ಲ, ಪ್ರಾರಂಭ ಆಗಿದೆ. ಅಡ್ವರ್ಟೈಸ್ಮೆಂಟ್, ಗೌರ್ಮೆಂಟ್ ಅಫಿಷಿಯಲ್ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನಿನ್ನೆಯಿಂದ ಅದು ಒಂದು ಇಶ್ಯೂ ಆಗಿದೆ. ಏನಾಯಿತು? ಫೋಟೋ ಉದಾಹರಣೆಗೆ ದೇವರಾಜ್ ಅರಸು ಅವರ ಡೆತ್ ಆನಿವರ್ಸರಿ ಇಲ್ಲ, ಇವತ್ತೊಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ, ಅದರಲ್ಲೂ ತಮ್ಮ ಫೋಟೋ ಇಲ್ಲ. ಹಿಂದೆ ಇರ್ತಿತ್ತು DCM ಅವ್ರದ್ದು, ಅದೊಂದು ಇಶ್ಯೂ ಆಗಿದೆ. ಅಲ್ಲ, ನಾನು ನೋಡಲಿಲ್ಲ, ಅದನ್ನು ಗಮನಿಸಿಲ್ಲ. ನಾನು ವಾಪಸ್ ಬೆಂಗಳೂರಿಗೆ ಹೋದ್ಮೇಲೆ ಅದನ್ನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀನಿ. ಇಲ್ಲ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ನವ್ರು ಏನಾದರೂ ಅವರು ಬಿಟ್ಟಿದ್ದರೆ ಅವ್ರ ಹತ್ರನೂ ಮಾತಾಡ್ತೀನಿ. ಗೊತ್ತಿಲ್ಲ ನನಗೆ ಯಾವ ಉದ್ದೇಶಕ್ಕೆ ಅಥವಾ ಯಾವ ಕಾರಣಕ್ಕೆ ಬಿಟ್ಟಿದ್ದಾರೆ ಅಂತ. ಅದನ್ನು ಸರಿ ಮಾಡ್ಕೊಳ್ಳೋಣ. ಅದರಲ್ಲಿ ದಲಿತ ಸಂಘಟನೆಗಳು ಬೆಂಗಳೂರಿನಲ್ಲಿ, ಜೊತೆಗೆ JDS ಕೂಡ ಇಶ್ಯೂನ ರೈಸ್ ಮಾಡಿದೆ. ಒಬ್ಬ ದಲಿತ CM ಆಗಿರೋ ಕಾರಣಕ್ಕೆ ಇವರು ಈ ರೀತಿ ಇನ್ಸಲ್ಟ್ ಮಾಡ್ತಿದ್ದಾರೆ. ಇಲ್ಲ, ಆ ರೀತಿ ಏನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಅಧಿಕಾರಿಗಳ ಹಂತದಲ್ಲಿ ಏನಾದರೂ ಕೂಡ ಅದು ಆಗಿದ್ದರೆ ಅದನ್ನು ಸರಿಪಡಿಸೋಣ. ಈಗ ನಮಗೆ ಫೋಟೋ ಮುಖ್ಯ ಅಲ್ಲ, ಸರ್ಕಾರಕ್ಕೆ ಕೆಲಸ ಮಾಡೋದು ಮುಖ್ಯ. ಅಲ್ಲ, ಈಗೇನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಯಾವ ಹಂತದಲ್ಲಿ ಅದು ಬಿಟ್ಟೋಗಿದೆ ಗೊತ್ತಿಲ್ಲ ನನಗೆ. ಆಮೇಲೆ ಇವಾಗ ಸ್ಪೋರ್ಟ್ಸ್ ಕೂಡ ಖಾತೆ ನಿಮ್ಮ ಹತ್ರ. ಬೆಂಗಳೂರಲ್ಲಿ ಏನೋ ಒಂದು ಕ್ರಿಕೆಟ್ ಸ್ಟೇಡಿಯಮ್ಮು ಹೊಸದಾಗಿ ಇನ್ನೊಂದು ಕಡೆ ಮಾಡ್ತಾ ಇದ್ದಾರೆ. ಅದು ಯಾವ ಸ್ಟೇಜಲ್ಲಿದೆ ಸರ್? ಯಾವ ನೋಡಿ, ಹೌಸಿಂಗ್ ಬೋರ್ಡ್ನಲ್ಲಿ ಅವರು ಲ್ಯಾಂಡ್ ಅಕ್ವಿಸಿಷನ್ ಮಾಡುವಂಥ ಸಂದರ್ಭದಲ್ಲಿ ಆ ಜನ ಲ್ಯಾಂಡ್ ಕೊಡುವಾಗ ಹೇಳಿದ್ದು, ನೋಡಿ ನಮಗೆ ನೀವೇನೋ ನಮ್ಮ ಜಮೀನು ತೊಗೊಂಡು ಹೊರಟೋಗ್ತೀರಾ, ನಮಗೇನು ಮಾಡ್ತೀರಾ ನೀವು ಅಂತ ಕೇಳುವಾಗ ಆವಾಗ ಚರ್ಚೆ ಆಗಿದ್ದು, ನಮಗೊಂದು ಸ್ಟೇಡಿಯಂ ಮಾಡಿಕೊಡಿ, ಕನ್ವೆನ್ಷನ್ ಸೆಂಟ್ರ್ಗಳು ಮಾಡಿಕೊಡಿ ಅಂತ ಕೇಳಿದ್ದಾರೆ. ಅದು ಆ ಭಾಗದಲ್ಲಿ ಎಲ್ಲ IT ಕಂಪನಿಗಳಿದೆ ತುಂಬ. ಆ IT ಕಂಪನಿಗಳಿಗೂ ಸಹಾಯ ಆಗುತ್ತೆ, ನಮಗೆ ಜನಗಳಿಗೆ ಕೆಲಸ ಕಾರ್ಯಗಳು ಸಿಗುತ್ತೆ. ಈಗ ಕನ್ವೆನ್ಷನ್ ಸೆಂಟರ್ ಅಂದರೆ ಅಲ್ಲಿ ಒಂದಷ್ಟು ಜನ ಕೆಲಸ ಸಿಗುತ್ತೆ, ಸ್ಟೇಡಿಯಂ ಮಾಡಿದರೆ ಅಲ್ಲೊಂದಷ್ಟು ಜನ ಕೆಲಸ, ಇದೆಲ್ಲ ಮಾಡಿ ಆವಾಗಲೇ ತೀರ್ಮಾನ ಮಾಡಿದ್ದಾರೆ. ಮತ್ತು ಹೌಸಿಂಗ್ ಬೋರ್ಡ್ನಲ್ಲಿ ಹಣ ಇದೆ, ಸರ್ಕಾರ ಹಣ ಕೊಡ್ತಾಯಿಲ್ಲ, ಅದಕ್ಕೆ ಹೌಸಿಂಗ್ ಬೋರ್ಡ್ನವ್ರ ಹತ್ರ ಇದೆ ಹಣ. ಆ ಹಣ ತಗೊಂಡು ಈಗ ಆ ಜನಗಳಿಗೇನು ಮಾತು ಕೊಟ್ಟಿದ್ರು ಅದರ ಪ್ರಕಾರ ನನ್ನ ಅಂದಾಜು 900 ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ದೇಶದಲ್ಲಿ 2ನೇ ಅತಿ ದೊಡ್ಡ ಸ್ಟೇಡಿಯಮ್ಮನ್ನು ಅಲ್ಲಿ ಕಟ್ಟೋದಕ್ಕೆ ಅಡಿಗಲ್ಲು ಹಾಕಿದ್ದೀವಿ. ನಾನು ಹೋಗಿದ್ದೆ ಆ ಕಾರ್ಯಕ್ರಮದಲ್ಲಿ. ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು, ಈ ಹಿಂದಿನ ಮುಖ್ಯಮಂತ್ರಿಗಳು DCM ಆಗಿದ್ದಾಗ ಅವರು ಅಡಿಗಲ್ಲು ಹಾಕಿದ್ದಾರೆ. ಅಲ್ಲಿ ಮೊದಲನೇ ಹಂತದಲ್ಲಿ ಒಟ್ಟು ಕಾಸ್ಟು 1600 ಕೋಟಿ ರೂಪಾಯಿ. ಅದರಲ್ಲಿ ಸ್ಟೇಡಿಯಮ್ಗೆ 900 ಕೋಟಿ ಖರ್ಚು ಮಾಡ್ತಾರೆ, ಮಿಕ್ಕಿದ್ದು ಕನ್ವೆನ್ಷನ್ ಸೆಂಟರ್ಸು, ಬೇರೆ ಬೇರೆ ಫೆಸಿಲಿಟೀಸ್ ಎಲ್ಲ ಮಾಡ್ತಾರೆ. ತುಮಕೂರು ದಸರಾ ಮುಂದೇನೂ ಅದೇ ರೀತಿ ಗ್ರ್ಯಾಂಡ್ ಆಗಿರುತ್ತಾ?
ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಅಲ್ಲ ಇಲ್ಲ ಇರಲ್ಲ ಅಂತ ನಿಮ್ಗೆ ಯಾಕೆ ಅನುಮಾನ ಬಂದಿದೆ? ಇನ್ನೂ ಗ್ರ್ಯಾಂಡ್ ಆಗಿರುತ್ತಾ? ಅಲ್ಲಲ್ಲ ನಿಮಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಡಿ ಸಿ ಎಮ್ ಆದ ಕ್ಷಣಕ್ಕೆ ಏನು 2 ಆನೆ ಇದ್ದು 4 ಆನೆ ಬರ್ತಾವ? ಮಾಡೋಣ, ಇನ್ನೂ ಚೆನ್ನಾಗಿ ನಿಮ್ಮನ್ನೆಲ್ಲ ಸಹಕಾರದಿಂದ ಇನ್ನೂ ಚೆನ್ನಾಗಿ ಮಾಡೋಣ.